CSK ಟೀಮ್ ಅವ್ರದ್ದು ಎಷ್ಟು ವಿಶಾಲ ಹೃದಯ ಅಂತ ಹೇಳಿದ್ರೆ GT ಮತ್ತೆ SRH ಎರಡು ಟೀಮ್ನು ಕೂಡ ಒಂದೇ ಸಲ ಪ್ಲೇ ಆಫ್ಗೆ ಕ್ವಾಲಿಫೈ ಮಾಡಿದರೆ ಅದು CSK ಏನಕ್ಕೆ ಈ ಒಂದು ಪಾಯಿಂಟ್ಸ್ ಟೇಬಲ್ ಸುಮ್ಮನೆ ಕಸಾಬಿಸಿ ಮಾಡಬೇಕು ಕಲ್ಗಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಎರಡು ಟೀಮ್ನು ಕೂಡ ಒಂದೇ ಸಲ ಪ್ಲೇ ಆಫ್ಗೆ ಕಳಿಸ್ಬಿಟ್ರು. ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರಿಗೆ ಒಂದು ಬಿಗ್ ಆಪರ್ಚುನಿಟಿ ಇದೆ ಪ್ಲೇ ಆಫ್ಗೆ ಬರೋದಕ್ಕೆ, 4ನೇ ಸ್ಪಾಟ್ನ ಫಿಲ್ ಮಾಡೋದಕ್ಕೆ. ಎರಡು ಮ್ಯಾಚ್ಗೆ ಎರಡು ಕೂಡ ಗೆದ್ಬಿಟ್ರೆ ಪ್ಲೇ ಆಫ್ ಅಂತೂ ಕನ್ಫರ್ಮು. ಅದು ಬಿಡಿ, ಇಲ್ಲಿ ಸಂಜು ಸ್ಯಾಮ್ಸನ್ ಮತ್ತೆ ಹೆನ್ರಿ ಕ್ಲಾಸನ್ ಅವ್ರದ್ದು ಏನಿದೆ ಕಿರಿಕು ಅರ್ಥನೇ ಆಗಲಿಲ್ಲ. ಸಂಜು ಸ್ಯಾಮ್ಸನ್ ಅವರು ಹೆನ್ರಿ ಕ್ಲಾಸನ್ನ ಸ್ಟಂಪಿಂಗ್ನ ಮಾಡ್ತಾರೆ, ಅದು ಜಸ್ಟ್ 1 ಸೆಂಟಿಮೀಟರ್ ಇಲ್ಲ ಮಗ, ಜಸ್ಟ್ ಇಷ್ಟರಲ್ಲಿ ಅದು ಸ್ಟಂಪಿಂಗ್ನ ಮಾಡಿದ್ದು. ಅದಾದ್ಮೇಲೆ ಹೆನ್ರಿ ಕ್ಲಾಸನ್ ಔಟ್ ಆಗ್ತಾರೆ. ಬಟ್ ಹೆನ್ರಿ ಕ್ಲಾಸನ್ ಸಂಜು ಸ್ಯಾಮ್ಸನ್ ಹತ್ರ ಬಂದ್ಬಿಟ್ಟು ಗುರಾಯಿಸ್ಬಿಟ್ಟು ಗುರಾಯಿಸ್ತಾ ಇರ್ತಾರೆ, ಏನಕ್ಕೆ ಅಂತ ಗೊತ್ತಾಗಲ್ಲ. ಬಟ್ ಇನ್ನು ಇದಕ್ಕೆ ಕ್ಲಾರಿಟಿ ಅಂತೂ ಸಿಕ್ಕಿಲ್ಲ. ಆ್ಯಂಡ್ ಇಶಾನ್ ಕಿಶನ್ ಅಂತ ವಿನ್ನಿಂಗ್ ಇನ್ನಿಂಗ್ಸ್ನ ಆಡಿದ್ದು ಇವತ್ತು SRHಗೆ. ಆ್ಯಂಡ್ ವಿನ್ನಿಂಗ್ ಇನ್ನಿಂಗ್ಸ್ನ ಆಡಿಬಿಟ್ಟು CSK ಫ್ಯಾನ್ಸ್ಗಳನ್ನ ಮುಂದೆ ಅದು ಚಪಾಕ್ ಸ್ಟೇಡಿಯಮಲ್ಲಿ ಸೈಲೆಂಟ್ನ ಮಾಡಿ ಎಲ್ಲ ಫ್ಯಾನ್ಸ್ನು ಕೂಡ CSK ಫ್ಯಾನ್ಸ್ನ ಮತ್ತೆ ವಿಜಿಲ್ ಹೊಡೆದು ನಡೀರಿ ಮನೆಗೆ ಎಲ್ಲರೂ ಮ್ಯಾಚ್ ಮುಗೀತು ಅಂತ ಹೇಳಿದ್ದು. ಇದಂತೂ ಕ್ರೇಜಿ ಆಗಿತ್ತು. ಆ್ಯಂಡ್ ಪ್ಯಾಟ್ ಕಮಿನ್ಸ್ ಎಂಥ ಬೌಲಿಂಗ್ ಹಾಕಿದ್ದು. ಪ್ಯಾಟ್ ಕಮಿನ್ಸ್ ಅಂತೂ SRHಗೆ ಬಂದಮೇಲೆ ಬೌಲಿಂಗ್ ಯೂನಿಟ್ ಅಂತೂ ಇನ್ನೂ ಬೆಂಕಿ ಥರ ಕಾಣಿಸ್ತದೆ. ಋತುರಾಜ್ ಗಾಯಕ್ವಾಡ್, ಸಂಜು ಸ್ಯಾಮ್ಸನ್ ಅಂಡ್ ಕಾರ್ತಿಕ್ ಶರ್ಮಾ 3 ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಎತ್ತಾಕೊಂಡಿದ್ದು. ಬಟ್ ಋತುರಾಜ್ ಗಾಯಕ್ವಾಡಿಂದ ಎಂಥ ಸ್ಲೋವೆಸ್ಟ್ ಇನ್ನಿಂಗ್ಸ್ ಅಂತ ಹೇಳಿದ್ರೆ ಇವತ್ತಿನ ಮ್ಯಾಚಲ್ಲಿ. ಆ್ಯಕ್ಚುಲಿ CSK ಇವತ್ತು ಮ್ಯಾಚ್ನ ಸೋಲೋದಕ್ಕೆ ಋತುರಾಜ್ ಗಾಯಕ್ವಾಡ್ ಇನ್ನಿಂಗ್ಸೇ ಒಂದು ರೀಸನ್ ಅಂತ ಹೇಳ್ಬೋದು. ಬಿಕಾಸ್ ಪವರ್ ಪ್ಲೇಲಿ ಎಲ್ಲ ಟೀಮು ಕೂಡ ಆದಷ್ಟು ಯುಟಿಲೈಸ್ನ ಮಾಡ್ಕೋತಾರೆ ಪವರ್ ಪ್ಲೇನ. ಬಿಕಾಸ್ ಪವರ್ ಪ್ಲೇಲಿ ರನ್ ಬಂದರೆ ನಿಮಗೆ ಆಬ್ವಿಯಸ್ಲಿ ಟೀಮ್ ಗೆದ್ದಂಗೆ. ಬಟ್ ಪವರ್ ಪ್ಲೇಲಿ 21 ಬಾಲಲ್ಲಿ 15 ರನ್ನ ಹೊಡಿತಾರೆ ಋತುರಾಜ್ ಗಾಯಕ್ವಾಡ್ ಅಂತ ಹೇಳಿದ್ರೆ ಒಂದು ಕ್ವಶನ್ನು, ಋತುರಾಜ್ ಗಾಯಕ್ವಾಡ್ ಅಟ್ಯಾಕಿಂಗ್ ಕ್ರಿಕೆಟ್ ಇಲ್ಲ ಅಂದರೆ ಪವರ್ ಹಿಟ್ಟಿಂಗ್ ಕೂಡ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವರು ಒನ್ ಡೌನೇ ಬರ್ಬೋದು. ಉರ್ವಿಲ್ ಪಟೇಲ್ನ ಮೇಲೆ ಕಳಿಸ್ಬಿಟ್ಟು ಉರ್ವಿಲ್ ಪಟೇಲ್ ಮೇಲೆ ಕಳಿಸಿದ್ರೆ ಆ್ಯಕ್ಚುಲಿ ಈ ಟೀಮ್ಗೆ ತಾನೇ ಯೂಸ್ಫುಲ್ಲು. ಬಿಕಾಸ್ ಉರ್ವಿಲ್ ಪಟೇಲ್ ಫಸ್ಟ್ ಬಾಲಿಂದ ಹೊಡಿತಾರೆ, ಪವರ್ ಪ್ಲೇ ಇಲ್ಲ ಅಂದ್ರೆ ಹಂಗೆ ಹೊಡಿತಾರೆ. ಪವರ್ ಪ್ಲೇ ಯಾವ ಥರ ಹೊಡಿಬೋದು, ಅಟ್ಲೀಸ್ಟ್ ಹೆಂಗೆ ಇದ್ರು ಹೊಡಿತಾರೆ, ಇಟ್ ಆರ್ ಗೆಟ್ ಔಟ್ ಅಷ್ಟೇ ಅಲ್ವಾ. ಸೊ ಅಟ್ಲೀಸ್ಟ್ ಉರ್ವಿಲ್ ಪಟೇಲ್ನ ಮೇಲೆ ಕಳಿಸ್ಬಿಟ್ಟು ಹೋಗಿ ಮಗ ಆರಾಮಾಗಿ ಹೊಡಿ ಅಂತ ಬಿಟ್ಟರೆ ಆರಾಮಾಗಿ ಫ್ರೀಯಾಗಿ ಆಡ್ತಾರೆ. ಅದು ಪವರ್ ಪ್ಲೇ ಇನ್ನೂ ಬೆಂಕಿ ಥರ ಬ್ಯಾಟಿಂಗ್ ಆಡ್ತಾರೆ ಉರ್ವಿಲ್ ಪಟೇಲ್. ಯಾವ ಥರ ಫಾಸ್ಟೆಸ್ಟ್ 50 ಕೂಡ ಹೊಡೆದಿದ್ದಾರೆ ಚಪಾಕ್ ಸ್ಟೇಡಿಯಮಲ್ಲಿ. ಸೊ ಇದು ಆ್ಯಕ್ಚುಲಿ CSK ಮಾಡಿ ದೊಡ್ಡ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಬಟ್ CSK ಇವತ್ತು ಮ್ಯಾಚ್ನ ಸೋಲೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಪವರ್ ಪ್ಲೇನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಆ್ಯಂಡ್ SRH ಅಂತೂ ಕ್ವಾಲಿಫೈ ಆಗಿಬಿಟ್ಟಿದ್ದಾರೆ ಈ ಒಂದು ಸೀಸನ್. SRH ಏನು ಮಗ ಆಡಿದ್ದು ಬ್ಯಾಟಿಂಗ್ ಅಂತೂ. ಹೆನ್ರಿ ಕ್ಲಾಸನ್ ಕ್ಯಾಚ್ ಆವಾಗ CSK ಇವತ್ತಿನ ಮ್ಯಾಚಲ್ಲಿ ಬಿಡ್ತಾರೆ ಅಂದ್ಕೊಂಡೆ, ಓಕೆ ಇವತ್ತಿನ ಮ್ಯಾಚ್ ಥ್ಯಾಂಕ್ ಯು ಅಂತ CSKಗೆ. ಬಿಕಾಸ್ ಹೆನ್ರಿ ಕ್ಲಾಸನ್ನು ಆ್ಯಕ್ಚುಲಿ ಇಲ್ಲಿ SRH ಕೂಡ ಬೈಕ್ ಬಂದಿತ್ತು ಒಂದು ಟೈಮಲ್ಲಿ. ಬಟ್ ಹೆನ್ರಿ ಕ್ಲಾಸನ್ ಬಂದು ಆ ಒಂದು ಪ್ರೆಷರ್ನು ಕೂಡ ಸ್ವಲ್ಪ ಕಡಿಮೆ ಮಾಡ್ತಾರೆ, ದೆನ್ CSKಗೆ ಬಾಯಿಗೆ ಬರುತ್ತೆ. ಬಟ್ ಇಲ್ಲಿ ಆ್ಯಕ್ಚುಲಿ ಮ್ಯಾಚ್ನ ಸೋಲೋದಕ್ಕೆ CSK ಎಲ್ಲಿ ಕಾರಣ ಅಂತ ಹೇಳಿದ್ರೆ ಒಂದು ಪವರ್ ಪ್ಲೇ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಬೌಲಿಂಗಲ್ಲಿ ತುಂಬ ಮಿಸ್ಟೇಕ್ ಕೂಡ ಮಾಡ್ತಾರೆ, ತುಂಬ ವೈಡ್ಗಳಾಗ್ತಾರೆ. ಆ್ಯಂಡ್ ಎಕ್ಸ್ಟ್ರಾಸ್ ಕೂಡ ತುಂಬ ಹೋಯ್ತು, ಒಂದು ಕ್ಯಾಚಸ್ ಕೂಡ ಮಿಸ್ ಮಾಡ್ತಾರೆ. ಇಲ್ಲಿ ಆ್ಯಕ್ಚುಲಿ CSK ಮ್ಯಾಚ್ನ ಸೋತಿದ್ದು. ಇವತ್ತು CSK ಟಾಸ್ನ ಗೆದ್ಬಿಟ್ಟು ಬ್ಯಾಟಿಂಗ್ನ ತಗೋತಾರೆ. ಬಟ್ ಬ್ಯಾಟಿಂಗ್ ತಗೊಂಡು ಏನು ಪವರ್ ಪ್ಲೇ ಆಡ್ರು ಅಂತ ನನಗೆ ಗೊತ್ತಾಗಿಲ್ಲ. ಸಂಜು ಸ್ಯಾಮ್ಸನ್ ಮತ್ತು ಋತುರಾಜ್ ಗಾಯಕ್ವಾಡ್ ಎವ್ರಿ ಟೈಮ್ ಓಪನಿಂಗ್ಗೆ ಬರ್ತಾ ಇದ್ದಾರೆ. ಬಟ್ ಸಂಜು ಸ್ಯಾಮ್ಸನ್ ಯಾವಾಗ ಲಾಂಗ್ ಇನ್ನಿಂಗ್ಸ್ನ ಆಡಿದರೆ ಈ ಒಂದು ಟೀಮ್ಗೆ ಅವಾಗ ಮಾತ್ರ CSK ಮ್ಯಾಚ್ನ ಗೆದ್ದಿರೋದು, ಇಲ್ಲಾಂದರೆ ಗೆಲ್ಲೋದೇ ಇಲ್ಲ. ಆ್ಯಂಡ್ ಇಲ್ಲಿ ಋತುರಾಜ್ ಗಾಯಕ್ವಾಡ್ ಪವರ್ ಪ್ಲೇಲಿ ಹೋಗ್ಬಿಟ್ಟು 21 ಬಾಲ್ 15 ರನ್ನ ಹೊಡಿತಾರೆ ಅಂತ ಹೇಳಿದ್ರೆ ಏನಕ್ಕೆ ಬರಬೇಕಿರೋ ಓಪನಿಂಗು ಬೇಕಾಗೇ ಇಲ್ಲ. ಬಿಕಾಸ್ ಉರ್ವಿಲ್ ಪಟೇಲ್ ಎವ್ರಿ ಮ್ಯಾಚು ಕೂಡ ಬಂದಾಗೆ ಫಸ್ಟ್ ಬಾಲಿಂದ ಹೊಡಿತಾ ಇದ್ದಾರೆ. ಅವ್ರನ್ನ ಮೇಲೆ ಕಳಿಸ್ಬಿಟ್ಟು ಅಟ್ಲೀಸ್ಟ್ ಅವ್ರಿಗೆ ಹೊಡಿಯಂತ ಫ್ರೀ ಆಗಿಬಿಟ್ರೆ ಆರಾಮಾಗಿ ಹೊಡಿತಾರೆ. ಬಟ್ ಇಲ್ಲಿ ಒಂದು ಕ್ರೂಷಿಯಲ್ ಇನ್ನಿಂಗ್ಸ್ನ ಆಡ್ಕೊಟ್ಟಿದ್ದು ರೆಬೆಲ್ ಬ್ರೆವಿಸ್ CSKಗೆ. ಬಟ್ ಅವ್ರೇನಾದರೂ 44 ರನ್ನ ಹೊಡೆದಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಮ್ಯಾಚಲ್ಲಿ ಇವತ್ತು ಅಷ್ಟನ್ನು ಕೂಡ ಟಾರ್ಗೆಟ್ನ ಕೊಡೋಕ್ಕಾಗ್ತಾ ಇಲ್ಲ. ಅದು SRH ಅಂತೂ ಸಖತ್ತಾಗಿ ಫಿನಿಶ್ ಮಾಡಿದ್ರು ಕೂಡ. ಆ್ಯಂಡ್ ಶಿವಮ್ ದುಬೆ ಚೆನ್ನಾಗಿ ಆಡಿದ್ದು. ಬಟ್ ಪ್ಯಾಟ್ ಕಮಿನ್ಸ್ ಬೌಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇವತ್ತು. ಬಿಕಾಸ್ 3 ಇಂಪಾರ್ಟೆಂಟ್ ವಿಕೆಟ್ನ ತಗೊಂಡಿದ್ದು ಸಂಜು ಸ್ಯಾಮ್ಸನ್, ಕಾರ್ತಿಕ್ ಶರ್ಮಾ ಆ್ಯಂಡ್ ಋತುರಾಜ್ ಗಾಯಕ್ವಾಡ್. ಆ್ಯಂಡ್ ಈ ಒಂದು ಪಿಚ್ಚರ್ ಟ್ರಿಕ್ಕಿ ಪಿಚ್ಚಲ್ಲಿ ಆ್ಯಕ್ಚುಲಿ ಚೆನ್ನಾಗಿತ್ತು, ಒಳ್ಳೆ ಕಾಂಪಿಟೇಷನ್ ಅಂತೂ ನಡೀತು SRH ಮತ್ತು CSKಗೂ. ಬಟ್ CSK ಸಖತ್ ಮಿಸ್ಟೇಕ್ನ ಮಾಡ್ತಾರೆ. ಈ ಒಂದು 180 ರನ್ನ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದು SRH. ಬಟ್ ಇವ್ರಿಗೂ ಸ್ಟಾರ್ಟಿಂಗಲ್ಲಂತೂ ಈಸಿ ಅಂತೂ ಇರಲಿಲ್ಲ. ಬಿಕಾಸ್ ಪವರ್ ಪ್ಲೇಲಿ ಯಾವಾಗಲೂ ಕೂಡ ಡಾಮಿನೇಟ್ ಮಾಡೋ ಒಂದು ಟೀಮು SRH ಯಾವಾಗಲೂ ಕೂಡ ಡಾಮಿನೇಟ್ ಮಾಡ್ತಾಯಿದ್ರು. ಬಟ್ ಇವತ್ತಿನ ಮ್ಯಾಚಲ್ಲಿ ಚಪಾಕ್ ಸ್ಟೇಡಿಯಂ ಅಂತೂ ಆ ಒಂದು ಕೆಲಸ ಮಾಡೋಕ್ಕೆ ಆಗಿಲ್ಲ. ಬಿಕಾಸ್ ಆ ಲೆವೆಲ್ಗೆ ನೂರ್ ಅಹ್ಮದ್ ಮತ್ತು ಹರ್ಷಲ್ ಕಂಬೋಸ್ ಬೌಲಿಂಗ್ನ ಹಾಕಿದ್ದು. ಆ್ಯಂಡ್ ಅಭಿಷೇಕ್ ಶರ್ಮಾ ಜಸ್ಟ್ 26 ರನ್ನ ಹೊಡಿತಾರೆ 21 ಬಾಲಲ್ಲಿ. ಇವರು ಕೂಡ ಸಖತ್ ಬಾಲ್ನ ಡಾಟ್ ಮಾಡ್ತಾರೆ. ಬಿಕಾಸ್ ಈ ಒಂದು ಸ್ಟೇಡಿಯಮಲ್ಲಿ ಆ್ಯಕ್ಚುಲಿ ಚಾನ್ಸೇ ಇರಲಿಲ್ಲ ಬಿಡಿ ಆ ಒಂದು ರನ್ನ ಚೇಸ್ ಮಾಡೋದಕ್ಕೆ. ಬಟ್ CSK ಮಾಡಿದ ಮಿಸ್ಟೇಕ್ ಇದೆಯಲ್ಲ ಅದೇ ದೊಡ್ಡದು. ಯಾಕೆ ಯಾವಾಗಲೂ ಒತ್ತಿ CSK ಮಾಡಿದ ಮಿಸ್ಟೇಕ್ ಅಂತ ಹೇಳಿದ್ರೆ ಅವರು ಮ್ಯಾಚ್ನ ಸೋಲೋದಕ್ಕೆ ಆ ಒಂದು ರೀಸನ್ಗಳಿದೆ. ಆ್ಯಂಡ್ ಟ್ರಾವಿಸ್ ಹೆಡ್ ಕೂಡ ಬೇಗ ಔಟ್ ಆಗ್ತಾರೆ. ಆ್ಯಂಡ್ ಇಶಾನ್ ಕಿಶನ್ ಬಂದು ಪಾಕೆಟ್ ಡೈನಮೋ ಎಂಥ ಇನ್ನಿಂಗ್ಸ್ನ ಆಡಿದ್ದು ಮಗ. ಈ ಒಂದು 7-6 ಮಂತ್ಸ್ ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಈ ಒಬ್ಬ ಪ್ಲೇಯರ್ಗೆ ಸೈಯದ್ ಮುಸ್ತಕ್ ಅಲಿ ಟ್ರೋಫಿನ ವಿನ್ ಆಗ್ತಾರೆ. ಆ್ಯಂಡ್ T20 ವರ್ಲ್ಡ್ ಕಪ್ಪಲ್ಲಿ ಟ್ರೋಫಿನ ವಿನ್ ಆಗ್ತಾರೆ. ಇವಾಗ ಪ್ಲೇ ಆಫ್ ಕರ್ಕೊಬಂದರೆ SRH ಟೀಮ್ನ ಕ್ಯಾಪ್ಟನ್ಸಿಲಿ ಇವಾಗ ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ ಆಗಿರ್ಬೋದು. ಬಟ್ ಸ್ಟಾರ್ಟಿಂಗ್ ಸೀಸನಲ್ಲಿ 4ಕ್ಕೆ 5 ಮ್ಯಾಚನ್ನು ಗೆಲ್ತಾರೆ. ಓಕೆನಾ, ಆವಾಗ ಇವರು ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇರ್ತಾರೆ. ಬಟ್ ಇಶಾನ್ ಕಿಶನ್ ಅಂತೂ ಗ್ರೇಟ್ ಸಖತ್ ಬ್ಯಾಟರ್ ಗುರು. ಒಂದು ಇನ್ನಿಂಗ್ಸ್ ಕೂಡ ನಿಂತ್ಕೊಂಡೇ ಇಲ್ಲ, ಎವ್ರಿ ಗೇಮ್ ಕೂಡ ಆಡ್ತಾ ಇದ್ದಾರೆ.
ಏನು ಇಂಟೆಂಟ್ ಇರೋದು ಸಖತ್ ಇಂಟೆಂಟು. ಆ್ಯಂಡ್ ಎನ್ರಿ ಕ್ಲಾಸನ್ ಯಾವಾಗ ಬ್ಯಾಟಿಂಗ್ಗೆ ಬರ್ತಾರೆ SRHಗೆ ಆವಾಗ ಸ್ವಲ್ಪ ಪ್ರೆಷರ್ ಕಡಿಮೆ ಆಗುತ್ತೆ. ಬಿಕಾಸ್ SRH ಒಂದು ಟೈಮಲ್ಲಿ ಸೋಲ್ತಾನೆ ಅಂತ ಅನ್ಕೋಬಿಟ್ಟಿದ್ರು. CSK ಫ್ಯಾನ್ಸ್ ಎಲ್ಲ ಫುಲ್ ಖುಷಿ ಆಗಿಬಿಟ್ಟಿದ್ರು. ಬಿಕಾಸ್ MS ಧೋನಿ ಕೂಡ ಫುಲ್ ಖುಷಿ ಆಗಿಬಿಟ್ಟಿದ್ರು ಸ್ಟೇಡಿಯಮಲ್ಲಿ ನಿಂತ್ಕೊಂಡು. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಆ ಥರ ಸಿಚುವೇಶನ್ ಇತ್ತು SRH ಬ್ಯಾಟಿಂಗ್ ಲೈನಪ್ಪಲ್ಲಿ. ಬಿಕಾಸ್ ಎಲ್ಲ ಟಾಪರ್ಸ್ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಯಾರು ಕೂಡ ಪರ್ಫಾರ್ಮ್ ಮಾಡಿಲ್ಲ, ಎಲ್ಲರೂ ಕೂಡ ಔಟ್ ಆಗ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ಇಶಾನ್ ಕಿಶನ್ ಒಂದು ಎಂಡಲ್ಲಿ ನಿಂತ್ಕೊಂಡು ಆಡ್ತಾ ಇದ್ದಾರೆ, ರನ್ಸೇ ಬರ್ತಾ ಇಲ್ಲ. ಸೊ ಎನ್ರಿ ಕ್ಲಾಸನ್ ಬಂದು ಸ್ವಲ್ಪ ಪ್ರೆಷರ್ನ ಹ್ಯಾಂಡಲ್ ಮಾಡಿ ರನ್ಸ್ ಕೂಡ ಹೊಡಿತಾರೆ. ಬಟ್ ಎನ್ರಿ ಕ್ಲಾಸನ್ ಕ್ಯಾಚ್ನ ಏನಾದರೂ ಒಬ್ಬ ಪೇಸರ್ ಇದ್ರಲ್ಲ CSK ಕಡೆ ಫಾರಿನ್ ಪ್ಲೇಯರ್ ಅವರೇನೋ ಹಿಡ್ಕೊಬಿಟ್ಟಿದ್ರೆ ಪಕ್ಕ ಇವತ್ತಿನ ಮ್ಯಾಚ್ನ ಪಕ್ಕ ಗೆಲ್ತಾರೆ CSK ಇವರು. ಬಟ್ ಅನ್ಫಾರ್ಚುನೇಟ್ಲಿ ಸೋತಿದ್ದು ಬಿಡಿ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಸ್ಲೌಟಲ್ಲಿ ಬಾಲ್ನ ಹೊಡೆಯೋಕೆ ಹೋಗಿ ಔಟ್ ಆಗಿದ್ದು. ಆ್ಯಂಡ್ ಸಾಲಿಲ್ ಅರೋರಾ ಎಂಥ ಫಿನಿಷರ್ ಸಿಕ್ಕಿದ್ದಾರೆ ಮಗ ಈ ಒಂದು ಟೀಮ್ಗೆ. ನಿಜವಾಗ್ಲೂ SRH ಬ್ಯಾಟಿಂಗ್ ಅಂತೂ ಸಕ್ಕತ್ತಾಗಿದೆ. ಬಟ್ ಬೌಲಿಂಗಲ್ಲೂ ಕೂಡ ಅದೇ ಥರ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ ಎವ್ರಿ ಗೇಮು. ಬಟ್ CSK ಇವತ್ತು ಮ್ಯಾಚ್ನ ಸೋತಿದ್ದಕ್ಕೆ ಈ ಒಂದು ರೀಸನ್ ಅಂತ ಹೇಳ್ತೀನಿ. ಅವರು ಕರೆಕ್ಟಾಗಿ ಪವರ್ ಪ್ಲೇ ಇಂತೂ ಯುಟಿಲೈಸ್ ಮಾಡ್ಕೊಂಡೇ ಇಲ್ಲ. ಆ್ಯಂಡ್ ನೆಕ್ಸ್ಟು ಪಾಯಿಂಟ್ಸ್ ಟೇಬಲ್ ನೋಡೋದಾದರೆ ಈ ಒಂದು ಸೀಸನ್ನು ರಾಜಸ್ಥಾನ್ ರಾಯಲ್ಸ್ಗೆ ಒಂದು ಸಖತ್ ಆಪರ್ಚುನಿಟಿ ಇದೆ. ಆ್ಯಂಡ್ CSK ಥ್ಯಾಂಕ್ ಯು, DC ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹೇಳೋಕ್ಕಾಗಲ್ಲ. ರಾಜಸ್ಥಾನ್ ರಾಯಲ್ಸ್ ಏನೋ ನೆಕ್ಸ್ಟ್ ಮ್ಯಾಚ್ ಏನಾದರೂ ಸೋತ್ಬಿಟ್ರೆ ಒಂದು ಮ್ಯಾಚನ್ನು ಸೋತ್ರೆ ಈ ಮುಂದೆ 3-4 ಟೀಮ್ಗೆ ಇನ್ನೂ ಚಾನ್ಸ್ ಇದೆ. ಪಂಜಾಬ್, CSK, DC ಕೂಡ. ಆ್ಯಂಡ್ KKR ಕೂಡ ರೇಸಲ್ಲಿದ್ದಾರೆ. ಇಲ್ಲೆಲ್ಲ ಡಿಪೆಂಡ್ ಆಗೋದು ರಾಜಸ್ಥಾನ್ ರಾಯಲ್ಸ್ ಮೇಲೆ. ರಾಜಸ್ಥಾನ್ ರಾಯಲ್ಸ್ ಯಾವ ಥರ ಮ್ಯಾಚ್ನ ಗೆಲ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರಾಜಸ್ಥಾನ್ ರಾಯಲ್ಸನ್ನು 2-2 ಗೆದ್ದುಬಿಟ್ರೆ ಇನ್ನೆಲ್ಲ ಟೀಮು ಕೂಡ ಕೆಳಗಡೆ ಹೋಗ್ಬಿಡ್ತಾರೆ. ಪಂಜಾಬ್ ಸ್ಟಾರ್ಟಿಂಗ್ ಸೀಸನ್ ಸಕ್ಕತ್ತಾಗಿ ಆಡಿದ್ರು, ಬಟ್ ಇವಾಗ ಅವ್ರದ್ದು ಅನ್ಫಾರ್ಚುನೇಟ್ಲಿ ಎಲ್ಲ ಮ್ಯಾಚು ಕೂಡ ಸೋಲ್ತಾ ಇದ್ದಾರೆ. ಆ್ಯಂಡ್ CSK, DC, KKR ಈ ಒಂದು 4 ಟೀಮು ಕೂಡ ಸೇಮ್ ಪೊಸಿಷನ್ಲಿದ್ದಾರೆ. ಬಟ್ ರನ್ ರೇಟ್ ಕೂಡ ಮ್ಯಾಟರ್ ಆಗುತ್ತೆ. ಯಾವಾಗ ರಾಜಸ್ಥಾನ್ ರಾಯಲ್ಸ್ ಅವರು ಮ್ಯಾಚ್ನ ಸೋಲ್ತಾರೆ ಆವಾಗ. ಬಟ್ ರಾಜಸ್ಥಾನ್ ರಾಯಲ್ಸ್ ಏನಾದರೂ ಮ್ಯಾಚ್ನ ಗೆದ್ದುಬಿಟ್ರೆ ಇವತ್ತಿನ ಈ ಒಂದು ಪ್ಲೇ ಆಫಲ್ಲಿ ರಾಜಸ್ಥಾನ್ ರಾಯಲ್ಸ್ ಇದ್ರು 4th ಪೊಸಿಷನಲ್ಲಿ ಯಾವ ಥರ ಸ್ಟಾರ್ಟಿಂಗ್ ಸೀಸನ್ ಕೂತ್ಕೊಂಡಿದ್ರು ಅದೇ ಒಂದು ಕಂಫರ್ಟಬಲಾಗಿ ಕೂತ್ಕೊಬಿಡ್ತಾರೆ. ಬಟ್ ರಾಜಸ್ಥಾನ್ ರಾಯಲ್ಸನ್ನು ಸೋತ್ರೆ ಹೇಳ್ತಾ ಇದ್ದೀನಿ ಒಂದು ಮ್ಯಾಚ್ನ ಇಲ್ಲಿ ಪಂಜಾಬ್ ಅವ್ರಿಗೆ, CSKಗೆ, DCಗೆ, KKR ಎಲ್ಲರೂ ಕೂಡ ಚಾನ್ಸ್ ಓಪನ್ ಆಗಿಬಿಡುತ್ತೆ. ಬಟ್ ರಾಜಸ್ಥಾನ್ ರಾಯಲ್ಸ್ ಅವರು ಗೆಲ್ಲಬೇಕು. ಸೊ ನಿಮ್ಮ ಪ್ರಕಾರ ಇವತ್ತು CSK ಅವರು ಏನು ತಪ್ಪು ಮಾಡೋದು ಅಂತ ಕಾಮೆಂಟ್ ಮಾಡಿ. ಬಟ್ MS ಧೋನಿಯವರು ಇವತ್ತಿನ ಮ್ಯಾಚ್ ಆಡ್ತಾರೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು CSK ಫ್ಯಾನ್ಸು. ಬಟ್ ಅನ್ಫಾರ್ಚುನೇಟ್ಲಿ ಆಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಮ್ಯಾಚು ಯಾಕೋ ನನ್ನ ಪ್ರಕಾರ ಆಡ್ತಾರೆ ಅಂತ ಅನ್ನಿಸ್ತದೆ. ಅದು GT ಅಗೇನ್ಸ್ಟ್ ಅಹಮದಾಬಾದಲ್ಲಿದೆ. ಆಬ್ವಿಯಸ್ಲಿ ಆಡ್ತಾರೆ. ಬಿಕಾಸ್ ಈ ಒಂದು ಸೀಸನ್ ಒಂದು ಮ್ಯಾಚು ಕೂಡ ಆಡಿಲ್ಲ MS ಧೋನಿಯವರು. ಆ್ಯಂಡ್ ಇದೊಂದು ಲಾಸ್ಟ್ ಮ್ಯಾಚಲ್ಲಿ ಹೆಂಗೆ ಇದ್ರು CSK ಕ್ವಾಲಿಫೈ ಆಗೋದು ತುಂಬ ಕಷ್ಟ ಇದೆ. ಎಲ್ಲ ಡಿಪೆಂಡ್ ಆಗೋದು ರಾಜಸ್ಥಾನ್ ರಾಯಲ್ಸ್ ಟೀಮ್ ಮೇಲೆ ಹೋಗ್ತಾರೆ. ಏನಾದರೂ ಒಂದು ಮ್ಯಾಚ್ನ ಗೆದ್ದರೆ CSK ಪಕ್ಕ MS ಧೋನಿ ಆಡಿಸ್ತಾರೆ ಅಂತ ಅನ್ನಿಸ್ತದೆ. ಏನಾದರೂ ಗೆದ್ದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅವಾಗ ಡೌಟು. ಬಟ್ ಆಡಿಸ್ಬೇಕು ಅಟ್ಲೀಸ್ಟ್ MS ಧೋನಿ ಅವರಿಗೆ ಒಂದೇ ಒಂದು ಮ್ಯಾಚ್ ಆದರೂ. ಬಿಕಾಸ್ MS ಧೋನಿ ಫ್ಯಾನ್ಸ್ ಅಂತ ತುಂಬ ಜನ ತುಂಬ ಕ್ರಿಕೆಟ್ ವರ್ಲ್ಡಲ್ಲಿ ಅಂತ ಹೆವಿ ಇದ್ದಾರೆ. ಸೊ ಅವ್ರಿಗಾದ್ರೂ ಖುಷಿ ಪಡ್ಸೋಕ್ಕಾದ್ರೂ MS ಧೋನಿಯವ್ರನ್ನ ಕರ್ಕೊಬಂದು ಆಡಿಸ್ಬೇಕು. ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿವರೆಗೂ ಅವ್ರ ಬಗ್ಗೆ ಬರೀ ಎವ್ರಿ ಮ್ಯಾಚಿಗೆ ಬರ್ತಾರೆ. ಸೊ ಎವ್ರಿ ಮ್ಯಾಚಿಗೆ ಬಂದಿಲ್ಲ ಬಿಡಿ. ಇವತ್ತು ಮಾತ್ರ ಟೀಮ್ ಜೊತೆ ಟ್ರಾವೆಲ್ ಮಾಡಿದ್ದು MS ಧೋನಿ. ಅದು ಚಪಾಕ್ ಸ್ಟೇಡಿಯಮಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲ ಬೇರೆ ಕಡೆ ಎಲ್ಲರೂ ಕೂಡ ಟ್ರಾವೆಲ್ನೇ ಮಾಡ್ತಾ ಇಲ್ಲ. ಬಟ್ ನೆಕ್ಸ್ಟ್ ಮ್ಯಾಚು ಅಹಮದಾಬಾದ್ ಅಲ್ಲಿ CSKಗೆ MS ಧೋನಿ ಆಡಿಸಿದ್ರೆ ಚೆನ್ನಾಗಿರುತ್ತೆ. ಬಟ್ ಗೊತ್ತಿಲ್ಲ, ಏನು ಬೇಕಿರೋ ಮಾಡ್ಬೋದು. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ಗಂತೂ ಇದೊಂದು ಬಿಗ್ಗೆಸ್ಟ್ ಆಪರ್ಚುನಿಟಿ. ಈ ಒಂದು ಸೀಸನ್ಲಿ 2 ಗೇಮ್ನ ಗೆದ್ದರೆ ಯಾರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ, ಯಾರನ್ನೂ ಕೂಡ ಕಾಯಂಗಿಲ್ಲ. ಇವರು ಡೈರೆಕ್ಟಾಗಿ ಕ್ವಾಲಿಫೈ ಆಗ್ಬೋದು. ಬಟ್ ನೋಡೋದಾ ಏನಾಗುತ್ತೆ ಅಂತ.